ವೆಲ್ಕಮ್ ಟು ರಿನಲ್ ರೀಬಾ ಬ್ಲಾಗ್ಸ್. ನಾನಿವತ್ತು ಲೋಕರಂಜನ್ ಆಕ್ವಾ ವರ್ಲ್ಡ್ ಅಂಡರ್ ವಾಟರ್ ಝೂ ಇಲ್ಲಿಗೆ ಬಂದಿದ್ದೇನೆ. ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿದೆ. ಹಾಗೆ ಇದಿರೋದು ಮೈಸೂರು ಝೂ ಹತ್ತಿರ, ಅದರ ಆಪೋಸಿಟಲ್ಲಿ ಇದೆ ನೋಡಿ. ಈ ಥರ ನಾವು ಎಂಟ್ರೆನ್ಸ್ ಮೂಲಕ ಒಳಗಡೆ ಹೋಗಬೇಕು. ಅಲ್ಲಿ ಟಿಕೆಟ್ ಮಾರಾಟಕ್ಕೆ ಇರುತ್ತದೆ. ಅಲ್ಲಿ ನಾವು ಟಿಕೆಟ್ ತೆಗೆದುಕೊಂಡ ನಂತರ ಈ ಥರ ಫಸ್ಟ್ ಫ್ಲೋರಲ್ಲಿ ನಮಗೆ ಈ ಅಕ್ವೇರಿಯಮನ್ನು ನೋಡಲು ಅವಕಾಶ ಸಿಗುತ್ತದೆ. ಇದು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ, ನಾನು ವಿಸಿಟ್ ಮಾಡಿದ್ದೆ, ಆದ ಕಾರಣ ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಇಲ್ಲಿಯ ಟೈಮಿಂಗ್ಸ್ ಹೇಗಂತ ಹೇಳಿದರೆ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8:30 ತನಕ 8 AM to 9:30 PM ತನಕ ಇದು ಓಪನ್ ಇರುತ್ತದೆ. ಹಾಗೆ ಟಿಕೆಟ್ ಅಡಾಲ್ಟ್ಸಿಗೆ, ವಯಸ್ಕರಿಗೆ 299 ರೂಪಾಯಿ ಹಾಗೂ ಕಿಡ್ಸ್ ಮಕ್ಕಳಿಗೆ 249 ರೂಪಾಯಿ ಇರುತ್ತದೆ. ಹಾಗೆ ಇದು ವಾರದ 7 ದಿನಗಳು ಕೂಡ ಇಲ್ಲಿ ತೆರೆದಿರುತ್ತದೆ. ಇಲ್ಲಿ ಯಾವುದೇ ದಿನ ಕೂಡ ರಜೆ ಅಂತ ಇರೋದಿಲ್ಲ. ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಫ್ರೆಂಡ್ಲಿ ಆದಂಥ ಒಂದು ಸ್ಥಳ. ಹಾಗೂ ಈ ಆಕ್ವಾ ವರ್ಲ್ಡ್ ಬಗ್ಗೆ ಹೇಳೋದಂತ ಹೇಳಿದರೆ, ಇದು ಮೈಸೂರಿನಲ್ಲಿದೆ, ಆಪೋಸಿಟು ಮೈಸೂರು ಝೂ. ಹಾಗೆ ಇಂಡಿಯಾದ ಅತೀ ಉದ್ದವಾದ ಅಂಡರ್ ವಾಟರ್ ಟನಲ್ ಅಕ್ವೇರಿಯಂ ಆಗಿದೆ. ಇಲ್ಲಿ ವಿವಿಧ ತಳಿಯ ಮೀನುಗಳು ಕೂಡ ಇದೆ. ಹಾಗೆ ಇಲ್ಲಿ ಟಿಕೆಟ್ ಮಾಡುವಾಗ ಡಿಸ್ಕೌಂಟ್ ಕೂಡ ಇದೆ. ಅದು ಸ್ನೋ ಸಿಟಿಗೆ ನಾವು ಕೂಡ ಹೋಗ್ಬೋದು. ಹಾಗೆ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಿಮಗೆ ಮೈಸೂರಿಗೆ ನೀವು ಪ್ರವಾಸ ಕೈಗೊಳ್ಳೋದಿದ್ದರೆ ಇಲ್ಲಿ ಕೂಡ ವಿಸಿಟ್ ಮಾಡೋದನ್ನು ಮರಿಬೇಡಿ. ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಮೀನುಗಳು ಹಾಗೂ ವಿವಿಧ ರೀತಿಯ ಮೀನುಗಳು ಕೂಡ ಇವೆ. ಹಾಗೆ ಇಲ್ಲಿ ಫೋಟೋ ತೆಗೆಯಲು ಕೂಡ ಒಂದು ಫ್ರೇಮ್ ಥರ ಅವರು ಮಾಡಿಟ್ಟಿದ್ದಾರೆ. ಅಲ್ಲಿ ಫೋಟೋಗಳನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು ನಮ್ಮ ಸ್ವಂತ ಕ್ಯಾಮರಾಗಳಲ್ಲಿ. ಹಾಗೆ ನೋಡಿ ಯಾವ ರೀತಿಯ ಒಂದು ಆರ್ಟಿಫಿಷಿಯಲ್ ಒಂಥರ ಇದನ್ನು ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಹಾಗೆ ಅಲ್ಲಿ ಅವರು ಒಳ್ಳೊಳ್ಳೆ ಕನ್ನಡ ಹಾಡುಗಳನ್ನು ಕೂಡ ಅಲ್ಲಿ ಹಾಕಿರ್ತಾರೆ, ಹಳೆ ಕನ್ನಡ ಫಿಲ್ಮ್ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಅದೊಂದು ಕೇಳೋಕ್ಕಂತೂ. ಹಾಗೆ ಅದರ ಒಳಗಡೆ ಇಲ್ಲಿ ಹೋದರೆ ಮಿನಿಮಮ್ 2 to 3 hours ನಿಮಗೆ ಹಿಡಿಯುತ್ತೆ. ಮಿನಿಮಮ್ 1 to 2 hours ಅಂತೂ ನೀವು ಇಲ್ಲಿ ಈ ಅಕ್ವೇರಿಯಮನ್ನು ನೋಡಲಿಕ್ಕೆ ಮೀಸಲಿಡಬೇಕು. ತುಂಬ ಚೆನ್ನಾಗಿದೆ. ನಾನು ಹೋಗುವಾಗ ಇಲ್ಲಿ ಕೆಲವೊಂದು ರಿನೋವೇಷನ್ ವರ್ಕ್ಸ್ ಕೂಡ ನಡೀತಾ ಇತ್ತು. ಇದು ನಾನು 4 ತಿಂಗಳ ಹಿಂದೆ ಶೂಟ್ ಮಾಡಿದಂಥ ವಿಡಿಯೋ ಆಗಿದೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಮೀನುಗಳು, ಬಗೆಯ ಮೀನುಗಳು ಇವೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಯಾಕಂತ ಹೇಳಿದರೆ ಕಲರ್ಫುಲ್ ಲೈಟ್ಸ್, ಕಲರ್ಫುಲ್ ಪೇಂಟಿಂಗ್ಸ್ ಎಲ್ಲ ಇದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ ಮೀನುಗಳು ಯಾವ ರೀತಿ ಒಂದು ಲೈಟಿಂಗ್ಸಲ್ಲಿ ಕಾಣ್ತಾ ಇವೆ ಅಂತ. ಗೋಡೆಗಳಲ್ಲಿ ತುಂಬ ಚೆನ್ನಾಗಾದ ಒಂದು ಪೇಂಟಿಂಗ್ಸ್ ಮಾಡಿ ಇಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ ಅಂತ ನೋಡೋಕ್ಕೆ. ಕಲರ್ಫುಲ್ಲಾಗಿದೆ ಎಲ್ಲ. ಒಂದು ಅಂದರೆ ನೀರಿನಲ್ಲಿರುವ ಜೀವಿಗಳ ಒಂದೊಂದು ಫೋಟೋಸ್ ನೋಡಿ. ಈ ಥರ ಇದು ಅಂದರೆ ಗ್ಲಾಸ್ ಒಳಗಡೆ ಮೀನುಗಳನ್ನು ಹಾಕಿ ಇದಕ್ಕೆ ಕಲರ್ಫುಲ್ ಲೈಟ್ಸ್ ಹಾಕಿಟ್ಟಿದ್ದಾರೆ. ಇದಂತೂ ತುಂಬ ಚೆನ್ನಾಗಿತ್ತು. ವಿವಿಧ ಕಲರ್ನ ಒಂದು ಈ ಥರ ಅಕ್ವೇರಿಯಂ ಇತ್ತು ನೋಡ್ತಿದ್ದೀರಲ್ಲ. ಹಸಿರು ಬಣ್ಣದ್ದು, ಪರ್ಪಲ್ ನೇರಳೆ ಬಣ್ಣದ್ದು, ಹಾಗೆ ನೋಡಿ ವಿವಿಧ ರೀತಿಯ ವಿವಿಧ ಬಣ್ಣದ ಲೈಟಿಂಗ್ಸ್ ಹಾಕಿ, ಹಾಗೂ ವಿವಿಧ ರೀತಿಯ ಮೀನುಗಳು ಕೂಡ ಅದರಲ್ಲಿ ಇದ್ದವು. ಇದರ ಒಳಗಡೆ 1 ರಿಂದ 2 ಗಂಟೆ ಕಾಲ ಕಳೆಯುವುದು ಗೊತ್ತೇ ಆಗೋದಿಲ್ಲ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದೊಂದು ಡಿಫ್ರೆಂಟ್ ರೀತಿಯ ಒಂದು ಮೀನು ನೋಡಿ,
ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ನೋಡಿ, ಶಾರ್ಕ್ ಟೈಪ್ ಮೀನು ಕೂಡ ಇಲ್ಲಿ ಇದೆ, ಹಾಗೂ ಸ್ಟ್ರಿಂಗ್ರೆ ಅಂತ ಹೇಳ್ತಾರೆ ಆ ಒಂದು ಮೀನು ಕೂಡ ಇದೆ. ಹಾಗೆ ವಿವಿಧ ರೀತಿಯ ಮೀನುಗಳು ಕೂಡ ಇಲ್ಲಿವೆ. ನೋಡಿ, ಇದು ತುಂಬ ದೊಡ್ಡದಾದ ಒಂದು ಮೀನು, ಬಿಳಿ ಬಣ್ಣದಲ್ಲಿದೆ, ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಇಲ್ಲಿ ವಿವಿಧ ರೀತಿಯ ಮೀನುಗಳು ಇವೆ. ನಾವು ವಿದೇಶಗಳಲ್ಲಿ ಹೋಗುವಾಗ ನಮಗೆ ಈ ರೀತಿಯ ಹಲವು ವಿಧದ ಮೀನುಗಳು ನೋಡಲಿಕ್ಕೆ ಸಿಗ್ತವೆ. ಹಾಗೆ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಮೀನುಗಳು ಇಲ್ಲಿದ್ದವು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ನೋಡಿ ಇದೊಂದು ಬೇರೆ ಜಾತಿಯ ಮೀನು, ಇದು ತುಂಬ ಚೆನ್ನಾಗಿದೆ. ಇದು ಈ ಮೀನುಗಳ ಹೆಸರು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಬೋರ್ಡ್ಗಳನ್ನು ಅವರು ಹಾಕಿರಲಿಲ್ಲ. ನೋಡಿ, ಇದು ಅಂಡರ್ ವಾಟರ್ ಟನೆಲ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡಿ ಇದು ಅಂಡರ್ ವಾಟರ್ ಟನೆಲ್. ಇದರ ಮೂಲಕ ನಾವು ಈ ಟನೆಲ್ ಮೂಲಕ ನಾವು ಹಾದು ಹೋಗ್ಬೋದು. ಹಾಗೆ ಇಲ್ಲಿ ಫೀಡ್ ಫಿಶ್ ಅಂತ ಇತ್ತು, ಇಲ್ಲಿ ಫಿಶ್ಗಳಿಗೆ ಫೀಡ್ ಕೂಡ ಮಾಡಬಹುದು. ಹಾಗೆ ನೋಡಿ, ಇದು ತುಂಬ ಅತಿ ದೊಡ್ಡವಾದ ಒಂದು ಟನೆಲ್. ನಾವು ಈ ಕಡೆ ಬರುವಾಗ ನೋಡ್ಬೋದು, ತುಂಬ ಮೀನುಗಳು, ಸಣ್ಣ ಸಣ್ಣ ಮೀನುಗಳು ಹಾಗೂ ದೊಡ್ಡ ದೊಡ್ಡ ಮೀನುಗಳು ಕೂಡ ಇದ್ದಾವೆ. ಇಲ್ಲಿ ಈಗ ನಾವು ನೋಡ್ತಾ ಇರ್ಬೋದು, ಸಣ್ಣ ಸಣ್ಣ ಮೀನುಗಳು ಮಾತ್ರ ಇಲ್ಲಿವೆ ಇದರಲ್ಲಿ. ಇನ್ನು ಮುಂದಕ್ಕೆ ಹೋಗುವಾಗ ವಿವಿಧ ರೀತಿಯ ದೊಡ್ಡ ದೊಡ್ಡ ಮೀನುಗಳು ನಮಗೆ ನೋಡಲಿಕ್ಕೆ ಸಿಗ್ತವೆ. ನೋಡಿ, ಅತೀ ದೊಡ್ಡವಾದ ಮೀನು, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇವೆ ಮೀನುಗಳು. ಹೀಗೆ ಇದು ಇನ್ನು ಇಲ್ಲಿಗೆ ಈ ಅಂಡರ್ ವಾಟರ್ ಟನೆಲ್ ಮುಕ್ತಾಯಗೊಳ್ಳುತ್ತದೆ. ಹಾಗೆ ಮುಂದಕ್ಕೆ ಹೋದಾಗ ಕ್ಯಾಫೆಟೀರಿಯಾ ಕೂಡ ಇದೆ. ಹಾಗೆ ನಾವು ಕ್ಲಿಕ್ ಮಾಡಿದಂಥ ಫೋಟೋಸ್ ನಮಗೆ ಬೇಕಾದರೆ ಇಲ್ಲಿ ಹಣ ಕೊಟ್ಟು ತೆಗೆದುಕೊಳ್ಬೋದು. ಅದರ ನಂತರ ನಮಗೆ ಅಲ್ಲೇ ಹತ್ತಿರದಲ್ಲಿರುವ ಸ್ನೋ ಸಿಟಿಗೆ ಕೂಡ ಹೋಗ್ಬೋದು. ಯಾಕಂದರೆ ನಾವು ಆಲ್ರೆಡಿ ಡಿಸ್ಕೌಂಟಲ್ಲಿ ಟಿಕೆಟ್ ತೆಗೆದುಕೊಂಡಿದ್ದ ಕಾರಣ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಮೈಸೂರಿಗೆ ಬಂದರೆ ಇದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಒಂದು
ಅಂಡರ್ ವಾಟರ್ ಟನಲ್ ಅಕ್ವೇರಿಯಂ ನಾವೆಲ್ಲೂ ನೋಡಿರೋದಿಲ್ಲ. ಆದ ಕಾರಣ ಇದೊಂದು ಒಳ್ಳೆಯ ಅವಕಾಶ ನಮಗೆ ನೋಡಲಿಕ್ಕೆ. ನಿಮಗೆ ಈ ವಿಡಿಯೋ ನೋಡಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.